ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾಂಕಾ. ಇವತ್ತಿನ ಒಂದು ಸ್ಮಾಲ್ ಬಿಸ್ನೆಸ್ ಐಡಿಯಾ ಏನು ಅಂತ ಹೇಳೋಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮನೆಯಲ್ಲೇ ಕೂತು ಸ್ವಲ್ಪ ಅರ್ನಿಂಗ್ಸ್ ಮಾಡ್ಕೋಬೇಕು, ನಂದು ಸ್ವಲ್ಪ ಖರ್ಚುಗಳನ್ನೆಲ್ಲ ನಾನೇ ನೋಡ್ಕೋಬೇಕು ಅಂತ ಅನ್ನೋರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ಇದ್ದರೆ ಮನೆಯಿಂದನೇ ಸ್ಟಾರ್ಟ್ ಮಾಡಿ, ಅದು ಕಡಿಮೆ ಇನ್ವೆಸ್ಟ್ಮೆಂಟ್ ಹಾಗೆ ಕಡಿಮೆ ಬಂಡವಾಳದಿಂದ ಸ್ಟಾರ್ಟ್ ಮಾಡಿ ಹೆಚ್ಚಿನ ಅರ್ನಿಂಗ್ಸನ್ನು ನೀವು ನೋಡ್ತಾ ಹೋಗಿ. ನಿಮಗೆ ಸ್ಯಾರಿನ ನೀಟಾಗಿ ಫ್ರೀ ಪ್ಲೀಟಿಂಗ್ ಮಾಡಿಬಿಟ್ಟು ಬಾಕ್ಸ್ ಫೋಲ್ಡಿಂಗ್ ಮಾಡೋಕ್ಕೆ ಬರುತ್ತಾ? ಹಾಗಾದರೆ ನಾವು ಯಾಕೆ ಇದನ್ನೇ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಬಾರ್ದು? ಹೌದು ಸ್ನೇಹಿತರೆ, ನಾವು ಮನ್ಸು ಮಾಡಬೇಕು ಅಷ್ಟೇ. ಯಾವುದನ್ನಾದರೂ ನಾವು ಬಿಸ್ನೆಸ್ಗೆ ಕನ್ವರ್ಟ್ ಮಾಡಲೇಬಹುದು. ನಾನು ದುಡಿಬೇಕು, ನಾನು ಏನಾದರೂ ಸ್ವಲ್ಪ ಅರ್ನಿಂಗ್ಸ್ ಮಾಡಬೇಕು ಅನ್ನೋರಿಗೆ ಯಾವುದು ಕಷ್ಟ ಸಾಧ್ಯ ಅಂತ ಹೇಳೋಕ್ಕಾಗಲ್ಲ. ಸೊ ಇವತ್ತಿನ ನನ್ನ ಒಂದು ಬಿಸ್ನೆಸ್ ಐಡಿಯಾ ಬಂದರು ಸ್ಯಾರಿ ಪ್ರೀ ಪ್ಲೇಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್. ಇದನ್ನು ನೀವು ಪಾರ್ಲರಿಗೆ ಹೋಗಿ ಕಲಿಬೇಕು ಅಂತಿಲ್ಲ, ಅಥವಾ ನೀವೇ ಒಂದು ಕೋರ್ಸ್ ಮಾಡಬೇಕು ಅಂತಲೂ ಇಲ್ಲ. ಇದಕ್ಕೆ ಅಂತಲೇ ಕೆಲವೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದ್ದಾವೆ, ಹಾಗೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದ್ದಾವೆ. ಅದನ್ನೆಲ್ಲ ನೋಡಿ ನೀವು ಒಂದು ಸಲ ಮಾಡ್ಬೋದು. ಹಾಗೆ 2-3 ಟೈಮ್ ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ತುಂಬ ಈಸಿಯಾಗಿ ಪ್ರೀ ಪ್ಲೀಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ಮಾಡೋದನ್ನ ನೀವು ಕಲಿಬೋದು. ಎಸ್ ಫ್ರೆಂಡ್ಸ್, ನಾನು ಕೂಡ ಆನ್ಲೈನಲ್ಲೇ ವೀಡಿಯೋಸ್ಗಳನ್ನ ನೋಡಿಕೊಂಡೆ ಸ್ಯಾರಿ ಪ್ರೀ ಪ್ಲೀಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ಮಾಡೋದನ್ನ ಕಲ್ತಿರೋದು. ಅದನ್ನೇ ನಾವು ಹೇಗೆ ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಬೋದು ಮತ್ತು ಯಾವೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಕೊನೆ ತನಕ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಎಸ್ ಫ್ರೆಂಡ್ಸ್, ನೀವೇನೋ ಸ್ಯಾರಿ ಫ್ರೀ ಪ್ರಿಂಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ನ ಯೂಟ್ಯೂಬ್ ವೀಡಿಯೋಸ್ ನೋಡಿಕೊಂಡು ಅಥವಾ ಯಾರದೋ ಒಂದು ಪಕ್ಕದ ಮನೆಯವ್ರ ಹತ್ರ ಏನೋ ಒಂದು ಕಲ್ಕೊಬೋದು. ಇದಕ್ಕೆ ಏನೆಲ್ಲ ರಾ ಮೆಟೀರಿಯಲ್ಸ್ ಬೇಕು ಅಂತ ಹೇಳಿದ್ರೆ, ಮೇಯ್ನಾಗಿ ನಿಮಗೆ ಇದಕ್ಕೆ ಒಂದು ಕ್ಲಿಪ್ಸ್ ಬೇಕಾಗುತ್ತೆ, ದೊಡ್ಡದು ಕ್ಲಿಪ್ಸು. ಅದನ್ನು ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು, ಅಥವಾ ಆಫ್ಲೈನಲ್ಲಿ ನಿಮ್ಮ ನಿಯರ್ ಇರುವಂಥ ಫ್ಯಾನ್ಸಿ ಸ್ಟೋರ್ಸಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಅದಲ್ಲದೆ ನಿಮಗೆ ರಾ ಮೆಟೀರಿಯಲ್ಸ್ ಅಂತ ಬಂದರೆ ಇದಕ್ಕೆ ಒಂದು ಟೇಬಲ್, ಮನೇಲೇ ಇರೋದು ಯೂಸ್ ಮಾಡ್ಕೊಳ್ತಾ ಒಂದು ಟೇಬಲ್ನ ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಕೋಬೋದು. ಜೊತೆಗೇನೆ ಮೇಯ್ನ್ ಬೇಕಾಗಿರೋದು ಇದಕ್ಕೆ ನಿಮಗೆ ಸ್ಟೀಮ್ ಐರನ್ ಬಾಕ್ಸ್ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಯಾಕೆಂದರೆ ಸೀರೆ ಸುಡೋದಿಲ್ಲ ಮತ್ತು ನೀಟಾಗಿ ಫೋಲ್ಡ್ ಮಾಡೋಕ್ಕೆ ಮತ್ತು ಕವರ್ ಮಾಡೋಕ್ಕೂ ಕೂಡ ಸಹಾಯ ಮಾಡುತ್ತೆ. ನಿಮಗೆ ಆಲ್ರೆಡಿ ಬರ್ತಾ ಇರುತ್ತೆ ಫ್ರೀ ಪ್ಲೀಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ಮಾಡೋದು. ಆದರೆ ಅದನ್ನ ಬಿಸ್ನೆಸ್ಗೆ ಹೇಗೆ ಕನ್ವರ್ಟ್ ಮಾಡ್ಬೋದು ಅಂದರೆ, ಅದಕ್ಕೆ ಹಲವಾರು ಮಾರ್ಗಗಳಿದೆ, ಆಫ್ಲೈನ್ ಮತ್ತು ಆನ್ಲೈನ್ ಅಂತ ಬಂದರೆ ನೀವು ಆಲ್ರೆಡಿ ಗೊತ್ತಿರುತ್ತೆ. ನಿಮ್ಮದೇ ಒಂದು ಪೇಜಸ್ನ ಕ್ರಿಯೇಟ್ ಮಾಡಿಬಿಟ್ಟು ನೀವು ನೀಟಾಗಿ ಒಂದು ವೀಡಿಯೋ ಮಾಡಿ ಅದನ್ನ ನೀವು ಸ್ಯಾರಿ ಪ್ಲೀಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ಮಾಡೋದನ್ನ ಆ ಥರ ಎಲ್ಲ ವೀಡಿಯೋ ಮಾಡಿ ರೀಲ್ಸ್ ಮಾಡಿಬಿಟ್ಟು ಅದಕ್ಕೆ ನೀವು ನಿಮ್ಮದೇ ಒಂದು ನೇಮನ್ನು ಕೊಟ್ಬಿಟ್ಟು ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ನಿಮ್ಮ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪಲ್ಲಿ ಕೂಡ ಸೆಂಡ್ ಮಾಡಿ. ಅದರಿಂದ ನಿಮಗೆ ಕಸ್ಟಮರ್ಸು ಅಟ್ರ್ಯಾಕ್ಟ್ ಆಗ್ತಾ ಹೋಗ್ತಾರೆ. ಹಾಗೆ ನಿಮಗೆ ಕೂಡ ಕೆಲವೊಂದು ಆರ್ಡರ್ಸ್ ಕೂಡ ಬರ್ತಾ ಹೋಗುತ್ತೆ. ಸ್ಯಾರಿನ ಮೊದಲೇ ಅವರ ಒಂದು ವೆಕೇಷನ್ಸ್ಗಳಿಗೆ, ಇವೆಂಟ್ಸ್ಗಳಿಗೆ ಮೊದಲೇ ಫ್ರೀ ಪ್ಲೀಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ಮಾಡಿ ನೀಟಾಗಿ ಪ್ಯಾಕೇಜಿಂಗ್ ಮಾಡಿ ಕೊಡ್ಬೋದು. ಇಲ್ಲಿ ನೀವು ಹೇಗೆ ನೀಟಾಗಿ ಫ್ರೀ ಪ್ಲೀಟ್ ಮಾಡ್ತೀರಾ, ಹಾಗೆ ಬಾಕ್ಸ್ ಫೋಲ್ಡಿಂಗ್ ಮಾಡ್ತೀರಾ, ಮತ್ತು ನಿಮ್ಮ ಪ್ಯಾಕೇಜಿಂಗ್ ಹೇಗಿದೆ ಅನ್ನೋದ್ರ ಮೇಲೆ ನಿಮ್ಮ ಒಂದು ಪ್ರೈಸ್ನ ನೀವು ನಿಗದಿ ಮಾಡ್ತಾ ಹೋಗ್ಬೋದು. ಈ ರೀತಿ ಆನ್ಲೈನಲ್ಲಿ ನೀವು ನಿಮ್ಮ ಫೋಟೋಸ್ ವೀಡಿಯೋಸ್ನ ಶೇರ್ ಮಾಡೋದ್ರಿಂದ ನಿಮಗೆ ಕೆಲವೊಂದು ಆಫರ್ಸ್ ಕೂಡ ಬರುತ್ತೆ. ಮತ್ತು ಕಸ್ಟಮರ್ಸ್ ಕೂಡ ಅಟ್ರ್ಯಾಕ್ಟ್ ಆಗಿ ನಿಮಗೆ ಆರ್ಡರ್ ಕೊಡ್ತಾರೆ ಮತ್ತು ಅವರ ಒಂದು ಸ್ಯಾರಿನ ಕಟ್ಕೊಳಿಸ್ತಾರೆ. ನೀವು ಮನೆಯಲ್ಲೇ ನೀಟಾಗಿ ಯೂಸ್ ಮಾಡಿಕೊಂಡು ಅದನ್ನು ಫ್ರೀ ಪ್ಲೀಟ್ ಮಾಡಿಬಿಟ್ಟು ಬಾಕ್ಸ್ ಫೋಲ್ಡಿಂಗ್ ಮಾಡಿ ಪ್ಯಾಕೇಜಿಂಗ್ ಮಾಡಿ ಅವ್ರಿಗೆ ರಿಟರ್ನ್ ಮಾಡ್ಬೋದು. ಅದಲ್ಲದೆ ನೀವು ಆಫ್ಲೈನಲ್ಲಿ ಹೇಗೆ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ, ನಿಮ್ಮ ಅಕ್ಕಪಕ್ಕ ಮನೆಯವರಿಗೆ ಹೇಳಿ, ಅಥವಾ ನಿಮ್ಮ ಒಂದು ಈವೆಂಟ್ಸ್ಗಳಿಗೆ, ನಿಮ್ಮ ಸಂಘ ಸಂಸ್ಥೆಗಳಿರ್ತವೆ, ಮಹಿಳೆಯರು ಜಾಸ್ತಿ ಇರಲಿ, ಅಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಥರ ಒಂದು ಸ್ಯಾರಿ ಫ್ರೀ ಪ್ಲೀಟ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಡ್ತೀನಿ, ಇದಕ್ಕೆ ಮತ್ತು ಅದೊಂದು ಪ್ರೈಸನ್ನು ನಿಗದಿ ಮಾಡಿರ್ತೀನಿ ಅಂತೇಳಿ ನೀವು ಇದ್ರ ಬಗ್ಗೆ ನೀವು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ. ಅದ್ರ ಪ್ರಕಾರ ಕಸ್ಟಮರ್ಸ್ ನಿಮಗೆ ಆರ್ಡರ್ನ ಕೊಡ್ತಾ ಹೋಗ್ತಾರೆ. ಒಂದು ಸ್ಯಾರಿಗೆ ಇಷ್ಟು ಅಂತೇಳಿ ದಿನಕ್ಕೆ ನೀವು ಆರ್ಡರ್ ಬಂದ ಹಾಗೆ ಎಷ್ಟು ಸ್ಯಾರಿಗೆ ಬೇಕಾದರೂ ನಿಮಗೆ ಫಸ್ಟು ಕಲಿಯೋ ತನಕ ಕಷ್ಟ ಆಗುತ್ತೆ ಅಷ್ಟೇ. ಅದು ಕಲ್ತ ಮೇಲೆ ನಿಮಗೆ ಅದು ಈಸಿ ಆಗ್ತಾ ಹೋಗುತ್ತೆ. ಮನೇಲೇ ಕೂರ್ತಿರ್ತೀರ, ನಿಮಗೂ ಸ್ವಲ್ಪ ಅರ್ನಿಂಗ್ಸ್ ಮಾಡಬೇಕು ಅನ್ನೋರು ನಿಮಗೆ ಇಷ್ಟು ವಿಷಯ ಗೊತ್ತಿದ್ರೆ ಸಾಕಾಗುತ್ತೆ. ನೀವು ಕೂಡ ಮನೆಯಿಂದನೇ ಸ್ಯಾರಿನ ಪ್ರೀ ಪ್ಲೀಟಿಂಗ್ ಮಾಡಿಬಿಟ್ಟು ಬಾಕ್ಸ್ ಫೋಲ್ಡಿಂಗ್ ಮಾಡಿಬಿಟ್ಟು ಸೆಂಡ್ ಮಾಡೋದ್ರಿಂದ ನೀವು ಕೂಡ ಹಣನ ಗಳಿಸ್ಬೋದಾಗಿದೆ. ಆ್ಯಂಡ್ ಗೈಸ್, ನೀವು ಇದರಲ್ಲಿ ಕಸ್ಟಮರ್ಸ್ನ ಹೇಗೆ ಅಟ್ರ್ಯಾಕ್ಟ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನಿಮ್ಮ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾರೆ. ಅವರ ಒಂದು ದೊಡ್ಡ ಇವೆಂಟ್ಗಳಿಗಾಗಿರ್ಬೋದು, ಅಥವಾ ಒಂದು ಮದುವೆ ಪ್ರೋಗ್ರಾಮ್ಗಳಿಗಾಗಿರ್ಬೋದು, ಬರ್ತ್ಡೇ ಪಾರ್ಟೀಸ್ಗಳಿಗಾಗಿರ್ಬೋದು, ಸ್ಯಾರಿನ ಮೊದಲೇ ಫ್ರೀ ಪ್ಲೀಟಿಂಗ್ ಮಾಡಿ ಕೊಡೋದ್ರಿಂದ ನಿಮಗೂ ಕೂಡ ಒಂದು ಕಲಿತು ಆಗುತ್ತೆ. ನಿಮಗೂ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗ್ತಾ ದಿನದಲ್ಲಿ ಫಸ್ಟಿಗೆ 2 ಸ್ಯಾರೀಸ್ನ ನೀವು ಫ್ರೀ ಪ್ಲೀಟಿಂಗ್ ಮಾಡ್ತಾಯಿದ್ರೆ ಅದಕ್ಕೆ 4ಗೆ ಕನ್ವರ್ಟ್ ಆಗುತ್ತೆ. ಅಂದರೆ ಜಾಸ್ತಿ ಸ್ಯಾರಿನ ಫ್ರೀ ಪ್ಲೀಟಿಂಗ್ ಮಾಡ್ತಾ ಹೋಗ್ಬೋದು. ಇದರಿಂದ ನಿಮಗೆ ಸ್ವಲ್ಪ ಮಟ್ಟಿಗಾರು ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ನಿಮಗೆ ಎಷ್ಟು ಕೊಟ್ಟರು ಪರವಾಗಿಲ್ಲ, ಅದು ನಿಮಗೆ ಬಿಟ್ಟಿರೋದು. ಆ ಬೆಲೆನ ನೀವೇ ನಿಗದಿ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಮಹಿಳೆಯರಿಗೆ ಒಂದು ಫಂಕ್ಷನ್ಸ್ಗಳಲ್ಲಿ ನೀಟಾಗಿ ಸ್ಯಾರಿ ಉಟ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲಿನ ಥರ ಯಾರೂ ಇಲ್ಲ ಇವಾಗ. ಎಲ್ಲರೂ ಪ್ರೈಸ್ ಪೇ ಮಾಡಿಬಿಟ್ಟು ಬೇಕಾದ್ರೂ ಸ್ಯಾರಿನ ಡ್ರಾಪಿಂಗ್ ಕೂಡ ಮಾಡಿಸ್ಕೊಡ್ತಾರೆ. ಅದಕ್ಕೋಸ್ಕರ ನೀವು ಕೂಡ ಮನೆಯಿಂದನೇ ಈ ಥರ ಸ್ಯಾರಿ ಫ್ರೀ ಪ್ಲೀಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ಮಾಡಿ, ಅಥವಾ ಅವರಿಗೆ ಸ್ಯಾರಿನ ಅಲ್ಲೇ ಹೋಗ್ಬಿಟ್ಟು ಡ್ರಾಪ್ ಮಾಡಿಕೊಡೋದು, ಅವ್ರಿಗೆ ಉಡ್ಸ್ಕೊಡೋದ್ರಿಂದ ಕೂಡ ನೀವು ಹಣನ ಪಡೆಯಬೋದು.
ಏನೇ ಆದರೂ ಮನಸ್ಸಿದ್ರೆ ಮಾರ್ಗ ಫ್ರೆಂಡ್ಸ್. ನೀವೇನೇ ಆದರೂ ಇದೇನು ಮೇಡಮ್ ಇದೆಲ್ಲ ವರ್ಕ್ ಆಗುತ್ತಾ, ಇದೆಲ್ಲ ಬಿಸ್ನೆಸ್ ರೀತಿ ಮಾಡ್ಬೋದಾ ಅಂತ ಕೇಳ್ಬೋದು. ಎಸ್ ಫ್ರೆಂಡ್ಸ್, ನಾವು ಮನ್ಸು ಮಾಡಬೇಕು ಅಷ್ಟೇ. ನಮ್ಮ ಒಂದು ಬಿಸ್ನೆಸ್ ಐಡಿಯಾಸ್ ನಮ್ಮ ಕೈಯಲ್ಲೇ ಇರುತ್ತೆ. ಸುಮ್ಮನೆ ಆನ್ಲೈನಲ್ಲಿ ಯಾವುದೋ ಒಂದು ಫೇಕ್ ಅಥವಾ ಇದು ಒಂದು ಪ್ಲಾಟ್ಫಾರ್ಮಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರೆ. ಬಟ್ ಅವ್ರು ಮೊದಲಿಗೆ ನಿಮ್ಮ ಹತ್ರನೇ ಹಣ ಕೇಳ್ತಾರೆ. ಕಟ್ಟಿಸ್ಕೊಂಡ್ಮೇಲೆ ಅವರು ಜೆನ್ಯೂನ್ ಆಗಿರೋದಿಲ್ಲ. ಆ ಥರ ಎಲ್ಲ ಮಾಡೋ ಬದಲು ನೀವೇ ಯಾಕೆ ಚಿಕ್ಕ ಪುಟ್ಟದಾಗಿ ನಿಮಗೆ ಗೊತ್ತಿರೋ ಒಂದು ಚಿಕ್ಕ ಪುಟ್ಟ ಕಲೆನೇ ಯೂಸ್ ಮಾಡಿಕೊಂಡು ನಿಮ್ಮದೇ ಓನ್ ಬಿಸ್ನೆಸ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು. ಇದಕ್ಕೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂದರೆ ಬ್ಯೂಟಿ ಪಾರ್ಲರ್ಸು ಗೈಸ್. ಯಾಕೆ ಗೊತ್ತಾ, ಅಲ್ಲಿ ಬ್ರೈಡ್ಸ್ಗಳು ಯಾವಾಗಲೂ ಬರ್ತಾ ಇರ್ತಾರೆ, ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಅಲ್ಲಿ ಬ್ಯೂಟಿಷಿಯನ್ಸು ಮೇಕಪ್ ಅಷ್ಟು ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಸ್ಯಾರಿ ಡ್ರಾಪಿಂಗು ಮಾಡ್ತಾರೆ, ಬಟ್ ಕೆಲವೊಮ್ಮೆ ಅವರಿಗೆ ಟೈಮ್ ಇರೋದಿಲ್ಲ ಇದೆಲ್ಲ ಮಾಡಲಿಕ್ಕೆ. ನೀವು ಹೋಗಿ ಒಂದ್ಸಲ ವಿಸಿಟ್ ಮಾಡಿಬಿಟ್ಟು ನೀವಿಬ್ಬರು ಕಾಂಟ್ರಾಕ್ಟ್ ರೀತಿ ಮಾಡಿಕೊಂಡ್ರೆ ಸಹ ನಿಮಗೆ ಯಾವುದೇ ಅವರು ಸ್ಯಾರಿ ಬಂದರೂ ಸಹ ನಿಮಗೆ ಕೊಟ್ಟು ಕಳಿಸ್ತಾರೆ. ಆ್ಯಂಡ್ ಇಲ್ಲಿ ಹಣ ದುಡಿಯೋಕ್ಕೆ ಅಥವಾ ಸಂಪಾದಿಸೋಕ್ಕೆ ಸುಮಾರು ಹಲವಾರು ವಿಧಾನಗಳಿದ್ದಾವೆ. ಅದನ್ನು ನಾವು ಕಂಡ್ಕೊಳ್ಬೇಕಷ್ಟೇ, ಬೇರೆ ಯಾರೂ ನಮಗೆ ತಿಳಿಸ್ಕೊಡಲ್ಲ. ಅದೇ ರೀತಿ ವೀಡಿಯೋಸ್ಗಳು ನನ್ನ ಯೂಟ್ಯೂಬ್ ಚಾನಲಲ್ಲೂ ಬರ್ತಾ ಹೋಗುತ್ತೆ. ಈ ಥರ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ರೀತಿಯ ಹಲವಾರು ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ಗಳಿಗೆ ನೀವೇನು ನನಗೆ ಹಣ ಕೊಟ್ಟು ಪೇ ಮಾಡಿಬಿಟ್ಟು ನೋಡಬೇಕಾಗಿದ್ದಿಲ್ಲ. ನೀವು ಒಟ್ಟು ನಿಮ್ಮ ಜೀವನವನ್ನು ಒಂದು ರೇಂಜ್ ಅಥವಾ ನಿಮಗೂ ಒಂದು ಸ್ವಲ್ಪ ಖರ್ಚಿಗರು ಆಗೋ ಮಟ್ಟಿಗೆ ನೀವು ಸಂಪಾದನೆ ಮಾಡಬೇಕು. ಅದು ಮಾತ್ರ ನನ್ನ ಉದ್ದೇಶ. ಸುಮ್ಮನೆ ಮನೇಲಿ ಕೂತಿ ಟೈಮ್ ಪಾಸ್ ಮಾಡಬಹುದು. ಇವನ್ನೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಬಟ್ ಇದು ಹೇಗೆ ಮಾಡೋದು ಅಂತ ಗೊತ್ತಿರಲ್ಲ. ಅದಕ್ಕೆ ಕೆಲವೊಂದು ಐಡಿಯಾಸ್ಗಳು ನಾನು ಕೊಡ್ತಾ ಹೋಗ್ತೀನಿ. ಅದನ್ನು ನೀವು ಫಾಲೋ ಮಾಡಿದ್ರೆ ಸಾಕು, ನೀವು ಮನೆಯಿಂದಲೇ ಚಿಕ್ಕ ಪುಟ್ಟ ಬಿಸ್ನೆಸ್ನ ಮಾಡಿ ಅರ್ನಿಂಗ್ಸ್ನ ಮಾಡ್ಬೋದಾಗಿದೆ. ಇನ್ನು ಸ್ಯಾರಿ ಪ್ರೀಪ್ಲೀಟಿಂಗ್ ಅಂತ ಬಂದರೆ ನಿಮ್ಮದು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಬಿಟ್ಟು ನೀವು ಅಲ್ಲಿ ಹಾಕ್ಬೋದು ನಿಮ್ಮ ಸ್ಯಾರಿ ಪ್ರೀಪ್ಲೀಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಡ್ತೀವಿ, ಇಂಥ ಪ್ಲೇಸ್ ನಿಯರಲ್ಲಿ ಇರೋರು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಕೊಡ್ಬೋದು. ಕಸ್ಟಮರ್ಸ್ ಸರ್ಚ್ ಮಾಡ್ತಾ ಇರ್ತಾರೆ. ಈ ಥರ ನಾನೇ ಎಷ್ಟೋ ಸಲ ಸರ್ಚ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ನನಗೆ ಬರದೇ ಇರೋ ಟೈಮಲ್ಲಿ ಈ ಥರ ನಿಯರ್ ನನಗೆ ಯಾರು ಪ್ರೀಪ್ಲೀಟಿಂಗ್ ಮಾಡಿಕೊಡ್ತಾರೆ ಅಂತ. ನೀವು ಆ ಥರ ಎಲ್ಲ ನಿಮ್ಮ ಒಂದು ಲಿಂಕನ್ನು ಅಲ್ಲಿ ಶೇರ್ ಮಾಡ್ಬೋದು. ಅದರಿಂದ ಕೂಡ ಕಸ್ಟಮರ್ಸ್ ಅಟ್ರಾಕ್ಟ್ ಆಗ್ತಾರೆ. ಅದಲ್ಲದೆ ನೀವು ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಳ್ಳಿ. ಅದು ಯಾವ್ದಾದ್ರು ಇವೆಂಟ್ಗಳಿಗೆ ಹೋಗಿರ್ತೀರಾ ಅಥವಾ ಸಂಘ ಸಂಸ್ಥೆಗಳಿಗೆ ಹೋಗಿರ್ತೀರಾ ಅಥವಾ ಬ್ಯೂಟಿ ಸಲೂನ್ಸ್ಗಳಿಗೆ ಹೋಗಿರ್ತೀರಾ, ಅಲ್ಲಿ ತುಂಬ ಜನ ಸರ್ಚ್ ಮಾಡ್ತಾ ಇರ್ತಾರೆ ಯಾರು ಈ ಥರ ಎಲ್ಲ ಮಾಡ್ಕೊಡೋಕ್ಕೆ ಸಿಗ್ತಾರೆ ಅಂತ. ಆ ಥರ ಎಲ್ಲ ನಿಮ್ಮ ವಿಸಿಟಿಂಗ್ ಕಾರ್ಡು ನೀವು ಹೋದಲ್ಲಿ ಫ್ಯಾನ್ಸಿ ಸ್ಟೋರ್ಸ್ಗಳಾಗಿರ್ಬೋದು ಅಥವಾ ಮಹಿಳೆಯರು ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದರೆ ಲೇಡೀಸ್ ಕ್ಲಬ್, ಈ ಥರ ಎಲ್ಲ ಪ್ಲೇಸಿಗೆ ಹೋದಾಗ ನಿಮ್ಮ ಒಂದು ವಿಸಿಟಿಂಗ್ ಕಾರ್ಡನ್ನು ಕೊಟ್ಟು ಬನ್ನಿ. ಅದರಲ್ಲಿ ನೀವು ಆಲ್ರೆಡಿ ಎಲ್ಲನೂ ಮೆನ್ಷನ್ ಮಾಡಿರ್ತೀರ. ಅದ್ರ ಮೂಲಕ ನಿಮಗೆ ಜಾಸ್ತಿ ಆರ್ಡರ್ಸ್ಗಳು ಬರ್ತಾ ಹೋಗುತ್ತೆ. ಈ ಒಂದು ಬಿಸ್ನೆಸ್ನ ಯಾರು ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್. ನಾವು ಮನಸ್ಸು ಮಾಡಬೇಕು ಅಷ್ಟೇ. ಇದನ್ನು ಎಷ್ಟೊಂದು ಯೂಟ್ಯೂಬಲ್ಲಿ ವೀಡಿಯೋಸ್ಗಳಿದ್ದಾವೆ, ಅವು ನೋಡಿಕೊಂಡು ಫಸ್ಟ್ ಟೈಮ್ ಒಂದು ಸ್ಯಾರಿ ಇಟ್ಕೊಂಡು ಟ್ರೈ ಮಾಡಿ. ಬಂದಿಲ್ಲ ಅಂದರೆ ಒಂದು 2-3 ಟೈಮ್ಸ್ ಮಾಡಿ ಅದು ಒಂದು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅಂದರೆ ನಿಮಗೆ ಪರ್ಫೆಕ್ಟ್ ಆಗ್ತಾನೆ ಹೋಗುತ್ತೆ. ಸ್ಟಾರ್ಟಿಂಗ್ ನೀವು ಮಾಡೋರಾದರೆ ನಿಮ್ಮ ಒಂದು ಪ್ರಾಫಿಟ್ ಮಾರ್ಜಿನ್ ಕೂಡ ಕಡಿಮೆಗೆ ಇಟ್ಕೊಂಡು ಮಾಡಿ. ಅದಾದಮೇಲೆ ನಿಮಗೆ ಆರ್ಡರ್ಸ್ ಅಥವಾ ನಿಮಗೆ ಆರ್ಡರ್ ಜಾಸ್ತಿ ಬರ್ತಾ ಹೋಗುತ್ತೆ ಅಂತ ಹೇಳಿದಾಗ ನಿಮ್ಮ ಒಂದು ಪ್ರೈಸನ್ನು ನೀವು ಜಾಸ್ತಿ ಮಾಡ್ತಾ ಹೋಗಿ. ಇನ್ನು ಕೆಲವರಿಗೆ ಡ್ರಾಪಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವರು ಕೂಡ ನಿಮಗೆ ಕರೆದು ಡ್ರಾಪಿಂಗ್ ಮಾಡಿಸ್ಕೊಳ್ತಾರೆ. ಆ ಥರ ಎಲ್ಲ ಮಾಡ್ತಾ ಹೋಗಿ ಅದರಿಂದ ಕೂಡ ನೀವು ಸ್ವಲ್ಪ ಮಟ್ಟಿಗೆ ಅರ್ನಿಂಗ್ಸ್ ಮಾಡ್ಬೋದು. ಅಥವಾ ಏನೋ ಒಂದು ಕಲಿತಿದ್ದೀನಿ ಅನ್ನೋ ಒಂದು ಹುಮ್ಮಸ್ ಕೂಡ ನಮಗೆ ಬರ್ತಾ ಹೋಗುತ್ತೆ. ಇದಲ್ಲದೆ ಫ್ರೆಂಡ್ಸ್, ಮರೀದೆ ನೀವು ಕಸ್ಟಮರ್ಸಿಂದ ಫೀಡ್ಬ್ಯಾಕನ್ನು ತೊಗೊಳ್ಳಿ. ಒಂದು ಫೋಟೋನೋ ಅಥವಾ ಒಂದು ವೀಡಿಯೋಸ್ ಅವ್ರ ಹತ್ರ ಮಾಡಿಸ್ಕೊಳ್ಬೋದು ಅಥವಾ ಒಂದು ರೀಲ್ಸ್ ಟೈಪಲ್ಲಿ ಮಾಡಿಸ್ಕೊಂಡು ಅವರೊಂದು ಫೀಡ್ಬ್ಯಾಕ್ ತೊಗೊಂಡು ಅದನ್ನು ನೀವು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಅಥವಾ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕಿ. ಅದರಿಂದ ಜನ ತುಂಬ ಬೇಗನೆ ಅಟ್ರಾಕ್ಟ್ ಆಗ್ತಾರೆ. ಮಹಿಳೆಯರಿಗೆ ತುಂಬಾ ಇಷ್ಟ ಅಂದರೆ ಒಂದು ಜ್ಯುವೆಲರ್ಸಿ ಮತ್ತು ಸ್ಯಾರಿ ಈ ಥರದ್ದೆಲ್ಲ ತುಂಬ ಇಷ್ಟಪಡ್ತಿರ್ತಾರೆ. ಅದಕ್ಕೋಸ್ಕರ ಮಹಿಳೆಯರು ನೀಟಾಗಿ ಕಾಣಿಸ್ಬೇಕು ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಾ ಇರ್ತಾರೆ. ಅದಕ್ಕೋಸ್ಕರ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವು ಸ್ಟಾರ್ಟ್ ಮಾಡಬೇಕು ಅಷ್ಟೇ. ಇದೇ ರೀತಿ ಸ್ಯಾರಿ ಪ್ರೀಪ್ಲೀಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ಮಾಡಿ ಹೋಮ್ ಡೆಲಿವರಿ ಕೂಡ ಕೊಡಿ. ಆವಾಗ ಅದ್ರದ್ದು ಡೆಲಿವರಿ ಚಾರ್ಜಸ್ ಕೂಡ ನೀವು ಅದರಲ್ಲಿ ಸೇರಿಸ್ಬಿಟ್ಟು ನಿಮ್ಮ ಒಂದು ಪ್ರೈಸ್ನ ನಿಗದಿ ಮಾಡ್ಕೊಬೋದು. ಅಲ್ಲದೆ ನಿಮಗೆ ಅದಕ್ಕೆ ಒಂದು ಆರ್ಡರ್ ಕೂಡ ನಿಮಗೆ ಡಿಸ್ಕೌಂಟು ಅಥವಾ ಒಂದು ಆರ್ಡರ್ ಆಫರ್ಸ್ ಎಲ್ಲ ಕೊಡ್ತಾ ಹೋಗಿ. ಅದರಿಂದ ಕೂಡ ನಿಮಗೆ ಕಸ್ಟಮರ್ಸು ಅಟ್ರಾಕ್ಟ್ ಆಗ್ತಾರೆ. ಆ ಕಸ್ಟಮರ್ಸ್ನ ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅಥವಾ ನಿಮಗೆ ಯಾವಾಗಲೂ ಅವ್ರು ಬರಬೇಕು ಅಂದರೆ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಇರಬೇಕು ಅವರು ಅಂದರೆ ನಿಮ್ಮ ಒಂದು ಇಂಟ್ರಾಕ್ಷನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕಸ್ಟಮರ್ಸ್ ಜೊತೆಗೆ ನೀಟಾಗಿ ಚೆನ್ನಾಗಿ ಮಾತಾಡಿ ಅವ್ರನ್ನ ಅಟ್ರಾಕ್ಟ್ ಮಾಡಿ. ಮತ್ತು ನೆಕ್ಸ್ಟ್ ಸ್ಯಾರಿ ಇದ್ದರೆ ಬಂದು ತಂದುಕೊಡಿ ಅಂತ ಹೇಳಿ. ಆವಾಗ ನಿಮಗೆ ಕಸ್ಟಮರ್ಸ್ ಅಟ್ರಾಕ್ಟ್ ಆಗ್ತಾರೆ ಮತ್ತು ನಿಮ್ಮ ಜೊತೆ ಕೊನೆವರೆಗೂ ಉಳಿತಾರೆ. ಅದರಿಂದ ನಿಮ್ಮ ಬಿಸ್ನೆಸ್ ಕೂಡ ರನ್ ಆದಂಗೆ ಆಗುತ್ತೆ. ಅವರಿಗೂ ಕೂಡ ಒಳ್ಳೆಯ ಒಂದು ಸರ್ವಿಸನ್ನು ಕೊಟ್ಟ ಹಾಗೆ ಆಗುತ್ತೆ. ಈ ಥರ ಎಲ್ಲ ವರ್ಕ್ ಆಗುತ್ತಾ ಮೇಡಮ್ ಅಂತ ಕೇಳ್ಬೋದು ನೀವು. ನಿಜವಾಗ್ಲೂ ವರ್ಕ್ ಆಗುತ್ತೆ. ಫಸ್ಟ್ ಟ್ರೈ ಮಾಡಿ ಅಷ್ಟೇ. ಟ್ರೈ ಮಾಡಬೇಕು. ಟ್ರೈ ಮಾಡದೆ ಯಾವುದೂ ಸಾಧ್ಯ ಇಲ್ಲ. ಇದೇ ರೀತಿ ನೀವು ಕಡಿಮೆ ಬಂಡವಾಳ ಅಂದರೆ ಒಂದು ಸೇಫ್ಟಿ ಪಿನ್ ಆಗಿರ್ಬೋದು, ಒಂದು ಐರನ್ ಬಾಕ್ಸ್ ಆಗಿರ್ಬೋದು, ಒಂದು ಟೇಬಲ್ ಮನೇಲಿರೋದನ್ನ ಯೂಸ್ ಮಾಡಿಕೊಂಡು ಅದಾದಮೇಲೆ ಒಂದು ಕ್ಲಿಪ್ಗಳು ನೀವು ಹತ್ತಿರದ ನಿಮ್ಮ ಒಂದು ಫ್ಯಾನ್ಸಿ ಶಾಪ್ಸ್ಗಳಲ್ಲಿ ತೊಗೊಂಡು ಮನೇಲೇ ಮಾಡ್ತಾ ಹೋಗಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದಕ್ಕೆ ಬಂಡವಾಳ ಕೂಡ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು ಮತ್ತು ಅರ್ನಿಂಗ್ಸ್ ಕೂಡ ಜಾಸ್ತಿನೇ ಹೇಳ್ಬೋದು. ಇದೇ ರೀತಿ ನೀವು ಮಾಡ್ತಾ ಹೋದರೆ ದಿನಕ್ಕೆ ಒಂದು 500ಇಂದ 600ವರೆಗೂ ಅರ್ನಿಂಗ್ಸ್ ಮಾಡ್ಬೋದು. ಆಮೇಲೆ ನಿಮಗೆ ಜಾಸ್ತಿ ಸ್ಯಾರೀಸ್ಗಳು ಬರ್ತಾ ಹೋದಂಗೂ ನಿಮ್ಮ ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ.
ನನ್ನ ಒಂದು ಉದ್ದೇಶ ಅಷ್ಟೇ, ಮಹಿಳೆಯರು ಮನೇಲಿ ಸುಮ್ಮನೆ ಕೂರಬಾರ್ದು, ಏನಾದರೂ ಒಂದು ವರ್ಕ್ನ ಮಾಡಿ ನಿಮ್ಮ ಜೀವನವನ್ನು ನೀವೇ ಕಟ್ಕೊಳ್ಳೋ ಥರ ಮಾಡ್ಕೋಬೇಕು. ಅದ ಒಂದು ಉದ್ದೇಶದಿಂದ ನಾನು ಈ ಥರ ವೀಡಿಯೋಸ್ಗಳನ್ನೆಲ್ಲ ನನ್ನ ವಿಡಿಯೋದಲ್ಲಿ ನನ್ನ ಒಂದು ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಥರ ವೀಡಿಯೋಸ್ಗಳು ಅಥವಾ ಒಂದು ಬಿಸ್ನೆಸ್ ಐಡಿಯಾಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಈ ಥರದ್ದು ತುಂಬ ಬಿಸ್ನೆಸ್ಗಳು ಇದ್ದಾವೆ, ನಮಗೆ ಗೊತ್ತಿರಲ್ಲ, ನಮಗೆ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಆ ಥರ ಎಲ್ಲ ಐಡಿಯಾಸ್ಗಳು ನಾನು ನನ್ನ ಚಾನಲಲ್ಲಿ ಕೊಡ್ತಾ ಹೋಗ್ತೇನೆ. ಇದರಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ, ನೀವು ಹಣ ಪಾವತಿ ಮಾಡಬೇಕಾಗಿಲ್ಲ. ಒಟ್ಟು ನಿಮ್ಮ ಒಂದು ಮನಸ್ಸನ್ನು ನೀವು ಮಾಡಿಕೊಂಡು ಈ ಒಂದು ಬಿಸ್ನೆಸ್ ಅಥವಾ ಒಂದು ಕೆಲಸನ ಸ್ಟಾರ್ಟ್ ಮಾಡಬೇಕಷ್ಟೇ. ಸ್ಟಾರ್ಟ್ ಮಾಡಿ ಆಮೇಲೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದರಿಂದ ಇಂಪ್ಲಿಮೆಂಟ್ ಮಾಡ್ಕೊತೀರಾ, ನೀವು ತಪ್ಪಾದರೆ ಅದನ್ನ ಸರಿ ಮಾಡ್ಕೋಬೋದು ಅಥವಾ ಅದನ್ನೇ ಒಂದು ಗ್ರೋತ್ ಆಗಿ ಮಾಡ್ತಾ ಹೋಗಿ. ಇದೇ ರೀತಿಯ ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ಗಳು ಮಹಿಳೆಯರು ಮನೆಯಲ್ಲೇ ಕೂತು ಮಾಡುವಂಥ ಸುಮಾರು ಐಡಿಯಾಸ್ಗಳನ್ನ ನನ್ನ ಚಾನಲ್ನಲ್ಲಿ ಶೇರ್ ಮಾಡ್ತಾ ಹೋಗಿದ್ದೀನಿ. ಇದೇ ಥರ ವೀಡಿಯೋಸ್ಗಳು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.